ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೂವಿ ಕ್ರಾಫ್ಟ್. ನಮ್ಮ ಕೊನೆಯ ವಿಡಿಯೋದಲ್ಲಿ ಕನ್ನಡದಲ್ಲಿ ಸಿಗುವಂತಹ ಮಲಯಾಳಂ ಥ್ರಿಲ್ಲರ್ಸ್ ನ ಸಜೆಸ್ಟ್ ಮಾಡಿದ್ವಿ. ಇನ್ನು ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಸಿಗುವಂತಹ, ಅದರಲ್ಲೂ ಯೂಟ್ಯೂಬ್ ಅಲ್ಲಿ ಸಿಗುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಸಜೆಸ್ಟ್ ಮಾಡ್ತಿದೀವಿ. ಸಾಮಾನ್ಯವಾಗಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಕೊನೆಯವರೆಗೂ ಥ್ರಿಲ್ ಫೀಲ್ ನ ಕೊಡೋದು ಅಲ್ಲದೆ ಕಿಲ್ಲರ್ ಯಾರು ಅನ್ನೋ ಕ್ಯೂರಿಯಾಸಿಟಿನ ಹುಟ್ಟಾಕುತ್ತೆ. ಹಾಗೆ ಅದರ ಜೊತೆ ಕ್ರೈಮ್ ಹಿಂದಿನ ಮಿಸ್ಟರಿ ಏನು ಅಂತ ತಿಳ್ಕೊಳ್ಳೋ ಆಂಟಿಸಿಪೇಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಲಿಸ್ಟ್ನಲ್ಲಿ 7ನೇ ಸಿನಿಮಾ ಗತಮ್ ಅಂದ್ರೆ ಪಾಸ್ಟ್ ಅಂತ. ಇದೊಂದು ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇನ್ನು ಮೂವಿಯ ಪ್ಲಾಟ್ ಬಂದು, ತನ್ನ ಪಾಸ್ಟ್ ನ ಮರೆತು ಹೋಗಿರೋ ಹೀರೋ ರಿಷಿ ತನ್ನ ಗರ್ಲ್ ಫ್ರೆಂಡ್ ನ ಜೊತೆ ತನ್ನ ತಂದೆನ ಮೀಟ್ ಮಾಡೋದಕ್ಕೆ ಕಾರಲ್ಲಿ ಹೋಗ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಕಾರ್ ಬ್ರೇಕ್ ಡೌನ್ ಆಗೋದ್ರಿಂದ ಒಬ್ಬ ಸ್ಟ್ರೇಂಜರ್ ಮನೆಯಲ್ಲಿ ಸ್ಟೇ ಆಗ್ತಾರೆ. ನಂತರ ಆ ಕಪಲ್ಗೆ ತಾವು ಒಂದು ಸೈಕೋ ಫ್ಯಾಮಿಲಿಯಲ್ಲಿ ಸ್ಟಕ್ ಆಗಿದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನನ ಮಾಡ್ತಾರೆ. ಆ ಮನೆಯಲ್ಲಿ ಇರೋರು ಯಾರು, ನೆಕ್ಸ್ಟ್ ಏನಾಯ್ತು ಅನ್ನೋದೇ ಸಿನಿಮಾದ ಕತೆ. ಮೂವಿಯ ಫಸ್ಟ್ 20 to 30 ಮಿನಿಟ್ಸ್ ಸ್ವಲ್ಪ ಪೇಷನ್ಸ್ ಇಂದ ನೋಡ್ಬೇಕಾಗುತ್ತೆ. ನಂತರ ಒಂದು ಮೇಜರ್ ಕಾನ್ಫ್ಲಿಕ್ಟ್ ಶುರು ಆದ್ಮೇಲೆ ಸೀರೀಸ್ ಆಫ್ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದು ಅಲ್ಲದೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಗಳು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಅಂಡ್ ಟೆನ್ಷನ್ ನ ಕ್ರಿಯೇಟ್ ಮಾಡಿರುವಂತಹ ಒಂದು ಮೇಜರ್ ಮಿಸ್ಟರಿ ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ. ಹಾಗೆ ಅದು ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ನ ಕೊಡುತ್ತೆ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಡೆಬ್ಯೂಟೆಂಟ್ಸ್. ಅಂಡ್ ಈ ಮೂವಿ ಪೂರ್ತಿ USA ನಲ್ಲೇ ಶೂಟ್ ಮಾಡಿದ್ದಾರೆ. ಅಂಡ್ ಬಜೆಟ್ ಕೂಡ ಆವರೇಜ್. ಸೊ ಇಷ್ಟು ಚಿಕ್ಕ ಬಜೆಟ್ ನಲ್ಲಿ ಈ ರೀತಿಯ ಔಟ್ಪುಟ್ ಅನ್ನೋದು ಅಪ್ರಿಶಿಯೇಟ್ ಮಾಡುವಂತಹ ವಿಚಾರ. ಸೊ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ಇಷ್ಟಪಡೋರು ಈ ಮೂವಿನ ಟ್ರೈ ಮಾಡಿ. ಲಿಸ್ಟ್ ನಲ್ಲಿ ಮುಂದಿನ ಸಿನಿಮಾ 369. ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋ ಸಂಜು ತನ್ನ ಫಿಯಾನ್ಸಿಗೆ ಒಂದು ಸೆಲ್ ಫೋನ್ ನ ಗಿಫ್ಟ್ ಮಾಡ್ತಾನೆ. ಅಂಡ್ ಆ ಸೆಲ್ ಫೋನ್ಗೆ ತನ್ನ ಫಿಯಾನ್ಸಿಯ ಲೆಕ್ಚರರ್ ಇಂದ ಮೀಟ್ ಮಾಡೋಣ ಅಂತ ಒಂದು ಮೆಸೇಜ್ ಬಂದಿರುತ್ತೆ. ಸಂಜು ಫಿಯಾನ್ಸಿ ತನ್ನ ಲೆಕ್ಚರರ್ ನ ಮೀಟ್ ಮಾಡೋದಕ್ಕೆ ಆ ಸ್ಪಾಟ್ಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಆ ಲೆಕ್ಚರರ್ ಇರೋದಿಲ್ಲ. ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಲೆಕ್ಚರರ್ ಕಾಣೆಯಾಗಿರೋದು ಗೊತ್ತಾಗುತ್ತೆ. ಅಂಡ್ ಸುಮಾರು ಜನ ಸಸ್ಪೆಕ್ಟ್ಸ್ ಅಲ್ಲಿ ಹೀರೋ ಕೂಡ ಇನ್ಕ್ಲೂಡ್ ಆಗಿರ್ತಾನೆ. ಆಕ್ಚುಲಿ ಆ ಲೆಕ್ಚರರ್ ನ ಕಿಡ್ನಾಪ್ ಮಾಡಿರೋದು ಯಾರು, ಇದರ ಹಿಂದಿನ ಮಿಸ್ಟ್ರಿ ಏನು ಅನ್ನೋದೇ ಸಿನಿಮಾದ ಪ್ಲಾಟ್ ಲೈನ್ ತುಂಬಾ ಸಿಂಪಲ್ ಆಗೇ ಇದ್ರೂ ಮೂವಿ ಒಂದು ಸಲ ಮೇನ್ ಪಾಯಿಂಟ್ ಗೆ ಬಂದ್ಮೇಲೆ ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಅಲ್ಲಿ ಸಸ್ಪೆನ್ಸ್ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಸೆಕ್ಷುಯಲ್ ಅಸಲ್ಟ್ ಬಗ್ಗೆ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ರೀತಿಯ ಒಂದು ದೊಡ್ಡ ಸೋಷಿಯಲ್ ಇಶ್ಯೂನ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನ ಥಾಟ್ ಪ್ರೊವೋಕಿಂಗ್ ಆಗಿ ಒಂದು ಮಿಸ್ಟರಿ ಫಾರ್ಮ್ಯಾಟ್ ಅಲ್ಲಿ ತೋರಿಸಿದ್ದಾರೆ. ಒಂದು ನಾರ್ಮಲ್ ಸ್ಟೋರಿನ ಸ್ಮಾರ್ಟ್ ನರೇಷನ್ ಮೂಲಕ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಲಿಸ್ಟ್ ನಲ್ಲಿ ಮುಂದಿನ ಸಿನಿಮಾ ಕೇಶವ. ಇದೊಂದು ರಿವೆಂಜ್ ಥೀಮ್ ಇರೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಬ್ಬ ಯಂಗ್ ಲಾ ಸ್ಟೂಡೆಂಟ್ ಆಗಿರೋ ಕೇಶವ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬನ್ನ ಮರ್ಡರ್ ಮಾಡಿ ನೆಕ್ಸ್ಟ್ ಸೀರೀಸ್ ಆಫ್ ಮರ್ಡರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಮರ್ಡರ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಪೆಷಲ್ ಬ್ರಾಂಚ್ ಆಫೀಸರ್ ಶರ್ಮಿಳಾನ ಅಪಾಯಿಂಟ್ ಮಾಡ್ತಾರೆ. ಕೇಶವ ಈ ಮರ್ಡರ್ಸ್ ನ ಯಾಕೆ ಮಾಡ್ತಿದ್ದಾನೆ, ಇನ್ಸ್ಪೆಕ್ಟರ್ ಶರ್ಮಿಳಾ ಕಿಲ್ಲರ್ ನ ಕ್ಯಾಚ್ ಮಾಡಿದ್ಲೋ ಇಲ್ವೋ ಅನ್ನೋದೇ ಸಿನಿಮಾದ ಕತೆ. ರಿವೆಂಜ್ ಥೀಮ್ ಅಂದ್ಮೇಲೆ ಸ್ಟೋರಿ ಪ್ರೆಡಿಕ್ಟಬಲ್ ಆಗೇ ಇರುತ್ತೆ. ಆದ್ರೆ ಹೀರೋ ಮತ್ತು ಪೊಲೀಸ್ ನಡುವೆ ನಡೆಯೋ ಕ್ಯಾಟ್ ಅಂಡ್ ಮೌಸ್ ಗೇಮ್ ನಿಮ್ಗೆ ಟೆನ್ಷನ್ ನ ಕ್ರಿಯೇಟ್ ಮಾಡೋದು ಅಲ್ಲದೆ ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಯಾವುದೇ ಕಮರ್ಷಿಯಲ್ ಹೀರೋಯಿಸಮ್ ಇಲ್ಲದೆ ಇರೋ ಹೀರೋ ಕ್ಯಾರೆಕ್ಟರ್ ತುಂಬಾ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಹೀರೋ ನಿಖಿಲ್ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಮತ್ತು ಡೈರೆಕ್ಟರ್ ಸುಧೀರ್ ವರ್ಮಾ ಅವರ ಸ್ಟೈಲಿಶ್ ಪ್ರೆಸೆಂಟೇಷನ್ ನಿಮ್ಗೆ ಒಂದು ರಿಫ್ರೆಶಿಂಗ್ ಥ್ರಿಲ್ಲರ್ ನ ನೋಡ್ದಂತ ಫೀಲ್ ನ ಕೊಡುತ್ತೆ. ಸೊ ಒಂದು ಸ್ಟೈಲಿಶ್ ರಿವೆಂಜ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿರೋರು ಈ ಮೂವಿನ ಟ್ರೈ ಮಾಡಿ. ಇನ್ನು ಲಿಸ್ಟ್ ನಲ್ಲಿ ಮುಂದಿನ ಸಿನಿಮಾ ಬರುವ 24 ಗಂಟೆಯಲ್ಲಿ. ಈ ಸಿನಿಮಾದ ಪ್ಲಾಟ್ ನ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಅನ್ನೋ ಇಂಗ್ಲಿಷ್ ನಾಟಕದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಪ್ಲಾಟ್ ಬಂದು, ಡೆತ್ ಸೆಂಟೆನ್ಸ್ ಆಗಿರೋ 3 ಕೈದಿಗಳು ಜೈಲಿಂದ ತಪ್ಪಿಸ್ಕೊಂಡು ವಿದ್ಯೆ ಅನ್ನೋ ಸ್ಟ್ರೇಂಜರ್ ಮನೆಗೆ ನುಗ್ಗಿ ಬಚ್ಚಿಟ್ಕೊಳ್ಳೋ ಪ್ರಯತ್ನನ ಮಾಡ್ತಾರೆ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಅವ್ರಿಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಅದು ಬೇರೆ ಯಾರ್ದು ಅಲ್ಲ, ವಿದ್ಯಾಳ ಗಂಡ ರಾಹುಲ್. ಅಷ್ಟಕ್ಕೂ ರಾಹುಲ್ನ ಕೊಲೆ ಮಾಡಿರೋದು ಯಾರು, ವಿದ್ಯಾನ ಅಥವಾ ಬೇರೆಯವರ ಅನ್ನೋದೇ ಸಿನಿಮಾದ ಕತೆ. ಇದೇ ರೀತಿ ಪ್ಲಾಟ್ ಇರುವಂತಹ ಮೂವಿ ಕನ್ನಡದಲ್ಲೂ ಬಂದಿತ್ತು. ಅಂಡ್ ಈ ಮೂವಿನ ನೋಡ್ಬೇಕು ಆದ್ರೆ ನಿಮ್ಗೆ ಆ ಮೂವಿ ಕೂಡ ನೆನಪಾಗುತ್ತೆ. ಹಾಗೆ ಆ ಮೂವಿಯ ಪ್ಲಾಟ್ ಕೂಡ ದಿ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಅನ್ನೋ ಅಮೆರಿಕನ್ ನಾಟಕದ ಅಡಾಪ್ಟೇಷನ್. ನಿಮ್ಗೆ ಆ ಮೂವಿ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ, ವಿದ್ಯಾಳ ಲೈಫ್ ಅಲ್ಲಿ ಹಸ್ಬೆಂಡ್ ರಾಹುಲ್ ಮೇನ್ ವಿಲನ್. ಅಂಡ್ ಆ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಈ ಸಿನಿಮಾದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಟ್ವಿಸ್ಟ್ ಗಳು ರಿವೀಲ್ ಆಗೋದು ಅಲ್ಲದೆ ಅದರ ಜೊತೆ ಸಸ್ಪೆಕ್ಟ್ಸ್ ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಮೇಜರ್ ಅಂಡ್ ಅನ್ಪ್ರೆಡಿಕ್ಟಬಲ್ ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ನಲ್ಲಿ ಇದೆ. ಸೈಕೋಪ್ಯಾಥ್ ಆಗಿ ಸತ್ಯದೇವ್ ಅವರ ಆಕ್ಟಿಂಗ್ ಎಕ್ಸಲೆಂಟ್ ಆಗಿದೆ. ಅಂಡ್ ಅವರ ಆಕ್ಟಿಂಗ್ ನಿಮ್ಮನ್ನ ತುಂಬಾನೇ ಎಂಟರ್ಟೈನ್ ಮಾಡುತ್ತೆ. ಸೊ ಒಂದು ಇಂಟೆನ್ಸ್ ಥ್ರಿಲ್ಲರ್ ನ ನೋಡ್ಬೇಕು ಅನ್ಕೊಂಡಿರೋರು ಈ ಮೂವಿನ ಟ್ರೈ ಮಾಡಿ. ಲಿಸ್ಟ್ ನಲ್ಲಿ ಮುಂದಿನ ಸಿನಿಮಾ ಫಲಕ್ನಾಮಾ ದಾಸ್.
ಹೈದರಾಬಾದ್ನ ಫಲಕ್ನಾಮಾ ಅನ್ನೋ ಏರಿಯಾದಲ್ಲಿ ನಡೆಯೋ ಇಂಟೆನ್ಸ್ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಈ ಫಲಕ್ನಾಮಾ ದಾಸ್. ಆಕ್ಚುಲಿ ಇದು ಅಂಗಮಾಲ ಡೈರೀಸ್ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್. ಆದ್ರೆ ಇಲ್ಲಿ ನೇಟಿವಿಟಿಗೆ ತಕ್ಕಂತೆ ಕೆಲವು ಚೇಂಜಸ್ ಗಳನ್ನ ಮಾಡಿದ್ದಾರೆ. ಮಟನ್ ಬಿಸ್ನೆಸ್ ಅಲ್ಲಿ ಎರಡು ಗುಂಪುಗಳ ನಡುವೆ ನಡೆಯೋ ಕಥೆನೆ ಈ ಸಿನಿಮಾದ ಪ್ಲಾಟ್. ಆ ಗುಂಪುಗಳ ಮಧ್ಯೆ ಆಗಾಗ ನಡೆಯೋ ಜಗಳ ಒಂದು ದಿನ ಒಂದು ಎಕ್ಸ್ಟ್ರೀಮ್ಗೆ ಹೋಗಿ ಒಂದು ಟ್ರಾಜಿಡಿಲಿ ಎಂಡ್ ಆಗುತ್ತೆ. ನಂತರ ಈ ಯಂಗ್ಸ್ಟರ್ ಲೈಫ್ ಅಲ್ಲಿ ಏನಾಯ್ತು ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಳ್ಳಿ. ಮೂವಿಲಿ ಕೆಲವು ಸೀನ್ಸ್ ಗಳು ನಮ್ಮ ಕಣ್ಮುಂದೆನೆ ನಡೀತಾ ಇದೆಯೇನೋ ಅನ್ನೋ ರೀತಿ ರಿಯಲಿಸ್ಟಿಕ್ ಫೀಲ್ ನ ಕೊಡುತ್ತೆ. ಅಂಡ್ ಫುಡ್ ಕೂಡ ಕಥೆಯ ಒಂದು ಭಾಗ ಅಂತಾನೆ ಹೇಳ್ಬೋದು. ಮೂವಿಲಿ ಲವ್, ಫ್ಯಾಮಿಲಿ, ಫ್ರೆಂಡ್ಶಿಪ್ ಅನ್ನೋ ವೇರಿಯಸ್ ಎಮೋಷನ್ಸ್ ಗಳು ಇನ್ಕ್ಲೂಡ್ ಆಗಿವೆ. ಒಂದೊಳ್ಳೆ ರಾ ಅಂಡ್ ರಸ್ಟಿಕ್ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಫಲಕ್ನಾಮಾ ದಾಸ್ ಸಿನಿಮಾನ ಟ್ರೈ ಮಾಡಿ. ಇನ್ನು ಲಿಸ್ಟ್ ನಲ್ಲಿ ಮುಂದಿನ ಸಿನಿಮಾ ರಣಂ ಇನ್ ಡೆಟ್ರಾಯ್ಟ್. ಡ್ರೈವ್ ಅನ್ನೋ ಅಮೆರಿಕನ್ ಫಿಲಂ ಇಂದ ಇನ್ಸ್ಪೈರ್ ಆಗಿರೋ ಈ ಸಿನಿಮಾ ಒಂದು ಮೆಟ್ರೋ ಗ್ಯಾಂಗ್ಸ್ಟರ್ ಥ್ರಿಲ್ಲರ್. ಆದಿ ಅನ್ನೋ ಡ್ರಗ್ ಡೀಲರ್ ಕೆನಡಾದ ಡೆಟ್ರಾಯ್ಟ್ ಅನ್ನೋ ಸಿಟಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಕೆಲವು ಪರ್ಸನಲ್ ರೀಸನ್ಸ್ ಇಂದ ಡ್ರಗ್ ಮಾಫಿಯಾನ ಕಂಪ್ಲೀಟ್ ಆಗಿ ಬಿಡಬೇಕು ಅಂತ ಮುಂದಾಗ್ತಾನೆ. ಆದ್ರೆ ಆ ಮಾಫಿಯಾದ ಲೀಡರ್ ಆದಿನ ಮತ್ತೆ ಈ ಡ್ರಗ್ ಮಾಫಿಯಾಗೆ ಎಳಿಬೇಕು ಅಂತ ಟ್ರೈ ಮಾಡ್ತಾನೆ. ಈ ಅಂಡರ್ ವರ್ಲ್ಡ್ ಟ್ರ್ಯಾಪ್ ಇಂದ ಹೀರೋ ಹೇಗೆ ಹೊರ ಬಂದ ಅನ್ನೋ ಸ್ಟ್ರಗಲ್ ನ ಸುತ್ತ ಈ ಸ್ಟೋರಿ ರಿವಾಲ್ವ್ ಆಗುತ್ತೆ. ಈ ಮೂವಿಲಿ ಹಾಲಿವುಡ್ ಸ್ಟೈಲ್ ಮೇಕಿಂಗ್ ನ ಜೊತೆ ಮೆಟ್ರೋ ಗ್ಯಾಂಗ್ಸ್ಟರ್ ಟೈಪ್ ಆಫ್ ನರೇಷನ್ ಇದೆ. ಮೂವಿ ಪೂರ್ತಿ ಕೆನಡಾದಲ್ಲಿ ಶೂಟ್ ಆಗಿರೋದ್ರಿಂದ ಅಲ್ಲಿರುವಂತಹ ಗ್ರ್ಯಾಂಡ್ ಲೊಕೇಶನ್ಸ್ ಆಡಿಯನ್ಸ್ ಗೆ ವಿಜುವಲ್ ಟ್ರೀಟ್ ನ ಕೊಡುತ್ತೆ. ಮೂವಿಲಿ ಲವ್, ಹೋಪ್, ಹೋಪ್ಲೆಸ್ನೆಸ್, ರಿವೆಂಜ್ ಅನ್ನೋ ಮಲ್ಟಿಪಲ್ ಥೀಮ್ಸ್ ಇವೆ. ಹಾಗೆ ಡ್ರಗ್ಸ್ ನ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂತ ತುಂಬಾ ಚೆನ್ನಾಗಿ ತೋರಿಸೋ ಪ್ರಯತ್ನನ ಮಾಡಿದ್ದಾರೆ. ಒಂದು ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಮೂವಿನ ಟ್ರೈ ಮಾಡಿ. ಲಿಸ್ಟ್ ನಲ್ಲಿ ಕೊನೆಯ ಸಿನಿಮಾ ಪವರ್ ಪ್ಲೇ. ಇದೊಂದು ಪೊಲಿಟಿಕಲ್ ಕ್ರೈಮ್ ಥ್ರಿಲ್ಲರ್. ವಿಜಯ್ ಅನ್ನೋ BE ಗ್ರಾಜ್ಯುಯೇಟ್ ತನ್ನ ಲವ್ ವಿಷಯನ ಮನೆಯಲ್ಲಿ ಹೇಳಿ ತನ್ನ ಪೇರೆಂಟ್ಸ್ ಅನ್ನ ಮದುವೆಗೆ ಒಪ್ಪಿಸ್ತಾನೆ. ಆದ್ರೆ ಸಡನ್ ಆಗಿ ವಿಜಯ್ ಮೇಲೆ ಒಂದು ಫ್ರಾಡ್ ಕೇಸ್ ಬೀಳೋದ್ರಿಂದ ವಿಜಯ್ ಲೈಫ್ ಮತ್ತು ಅವನ ಫ್ಯಾಮಿಲಿಯ ಸ್ಥಿತಿ ಕಂಪ್ಲೀಟ್ ಆಗಿ ಕ್ರಿಟಿಕಲ್ ಆಗುತ್ತೆ. ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ವಿಜಯ್ ಮುಂದಾಗ್ತಾನೆ. ಆ ಫ್ರಾಡ್ ಕೇಸ್ ಹಿಂದಿನ ಮಿಸ್ಟರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮೂವಿನ ನೋಡಿ. ಮೂವಿಯ ಫಸ್ಟ್ ಹಾಫ್ ಫ್ಯಾಮಿಲಿ, ಲವ್, ಮಿಡಲ್ ಕ್ಲಾಸ್ ಲೈಫ್ ಅನ್ನೋ ಕ್ಲೀಶಾಡ್ ಎಲಿಮೆಂಟ್ಸ್ ಇದ್ರು ಸೆಕೆಂಡ್ ಹಾಫ್ ನ ಸ್ಕ್ರೀನ್ ಪ್ಲೇ ಇಂದ ಥ್ರಿಲ್ಲಿಂಗ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಪವರ್ ಇರುವಂತಹ ವ್ಯಕ್ತಿ ತನ್ನ ಇಂಟೆಲಿಜೆನ್ಸ್ ನ ಮೂಲಕ ಯಾವ ರೀತಿಯ ಸ್ಕ್ಯಾಮ್ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಇನೋವೇಟಿವ್ ಆಗಿ ತೋರಿಸಿದ್ದಾರೆ. ಹಾಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ವ್ಯಕ್ತಿಗಳ ಮೇಲೆ ಬರೋ ಒಂದು ಫಾಲ್ಸ್ ಅಲಿಗೇಷನ್ ಅವರ ಲೈಫ್ ನ ಹೇಗೆ ಅಪ್ಸೈಡ್ ಡೌನ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನೋಡಬಹುದು. CM ಕ್ಯಾಂಡಿಡೇಟ್ ಆಗಿ ಪೂರ್ಣ ಅವರ ಆಕ್ಟಿಂಗ್ ಇಂಪ್ರೆಸಿವ್ ಆಗಿದೆ. ಪೊಲಿಟಿಕಲ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಮೂವಿನ ಟ್ರೈ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಲಿಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸಜೆಷನ್ಸ್ ನ ಜೊತೆ ಬರ್ತೀನಿ. ಇದೇ ರೀತಿ ಮೂವಿ ಸಜೆಷನ್ಸ್ ಮತ್ತು ಮೂವಿ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಐಕಾನ್ ನ ಆನ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ.